ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಪರೋಟ ಮಾಡೋದು ಹೆಂಗೆ ಹೇಳ್ಕೊಡ್ತೀನೋ. ಇದಕ್ಕೆ ಗೋಧಿ ಹಿಟ್ಟನ್ನು ಯೂಸ್ ಮಾಡೇನಿ ನಾನು. ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ, ಚಂದ ಬರ್ತಾವೆ. ನೀವು ಈ ಥರ ಮಾಡಿ ನೋಡ್ರಿ, ಬೆಸ್ಟ್ ಬರ್ತಾವೆ. ಅದು ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಗೋಧಿ ಹಿಟ್ಟಿನಿಂದ ಮಾತ್ರ ಇದು, ಮೈದಾ ಹಿಟ್ಟು ಏನೂ ತೊಗೊಂಡಿಲ್ಲ. ಅದಕ್ಕೆ ನೋಡ್ರಿ ಈಗ ಎಷ್ಟು ಚಂದ ಬಂದಾವೆ ತೋರ್ಸಾಕತ್ತೇನೆ ನಿಮ್ಗೆ. ಇದೇ ಥರನ ನಾನು ಹೆಂಗೆ ಮಾಡೋದಕ್ಕೆ ಹೇಳ್ಕೊಡ್ತೀನೋ. ಈಗ ಕ್ರಿಸ್ಪಿಯಾಗಿನೂ ಬಂದವ್ರಿ, ಪದ್ರ ಬಂದಿರ್ತಾವೆ. ಈಗ ಗೋಧಿ ಹಿಟ್ಟು ತೊಗೊಂಡು ಒಂದು ಕಪ್ನಷ್ಟು ಗೋಧಿ ಹಿಟ್ಟಿಗೆ ಉಪ್ಪು ಹಾಕ್ಕೊಳಗ್ತಾನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಕರೆಕ್ಟಾಗಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಅದಕ್ಕೆ ನೋಡ್ರಿ ಇದನ್ನು ಈಗ ಕಲಿಸಿ, ಉಪ್ಪು ಹಾಕಿ ಕಲಿಸಿ ಚೆಂದಂಗೆ ಕಲಿಸ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕಿ ನೋಡ್ಕೊಂಡು ಒಂದು ಹದಕ್ಕೆ, ಚಪಾತಿ ಹಿಟ್ಟಿನ ಹದಕ್ಕೆ ಬರ್ಬೇಕದು. ಈಗ ನೋಡ್ರಿ ಎಷ್ಟು ಚಂದ ಹಿಂಗೆ ಕಲಿಸ್ಕೊರಿ, ಚೆನ್ನಾಗಿ ಬರಲಿ ಅದು ಗೋಧಿ ಹಿಟ್ಟು. ಹಿಂಗೆ ನಾದ್ಕೊಂಡು ಚೆಂದಂಗೆ ನಾದ್ಕೋಬೇಕ್ರಿ ಅದನ್ನ. ಈಗ ನೋಡ್ರಿ ನಾದೆ ಆಗೈತೆ, ಅದನ್ನ ಗೋಧಿ ಹಿಟ್ಟನ್ನು ನಾದೆ ಈ ಥರ ಬಂದೈತೆ ನೋಡ್ರಿ. ಅದು ಹಿಂಗೆ ಬರ್ಬೇಕದು. ಇದು ಹಿಟ್ಟು ನಾದೋದು ಒಂದು ಹದ ಚಂದ ಇರ್ತೈತಲ್ರಿ, ಅದನ್ನು ಬಂತಂದ್ರೆ ಚೆನ್ನಾಗಿ ಬರ್ತದೆ. ಈಗ ನೋಡ್ರಿ ಅದಕ್ಕೆ ಹಿಟ್ಟು ಹಚ್ಚಿ ನಾನು ತೀಡಾಕ್ತಾನೆ, ಚಪಾತಿ ತೀಡಾಕ್ತಾನೆ. ಇದಕ್ಕೆ ಹಿಟ್ಟು ಹಚ್ಚಿ ಒಂದು ಉಳ್ಳಿ ತೊಗೊಂಡೇನು ದೊಡ್ಡದು, ಅದಕ್ಕೆ ಚಪಾತಿ ಹಿಟ್ಟು ಇರ್ತೈತಲ್ರಿ ಅದನ್ನು ಹಚ್ಚಿ ನಾ ಈ ಥರ ದೊಡ್ಡದು ಮಾಡ್ಕೊಳಕ್ತಾನೆ ಪರೋಟ ಮಾಡಕ್ಕೆ. ಈಗ ನೋಡ್ರಿ ಮಾಡ್ಕೊಂಡನಿ, ಇದು ಎಷ್ಟೈತೆ ಅಷ್ಟು ದೊಡ್ಡದು ಮಾಡ್ಕೊಂಡನಿ. ದೊಡ್ಡದು ಉಳ್ಳಿನ ತೊಗೊಂಡನಿ. ಈ ಚಪಾತಿಯನ್ನು ಈ ಥರ ತಿಡ್ಕೊಳಕ್ತಾನೆ ನಾನು. ಅದನ್ನ ಪೂರ್ತಿಯಾಗಿ ಹಿಂಗೆ ದೊಡ್ಡದಾಗಿ ಅದು ಎಲ್ಲೆಲ್ಲಿ ತೀಡಬೇಕು ಅಲ್ಲೆಲ್ಲ ತಿಡ್ಕೊಂಡು ಹಿಂಗೆ ಚಪಾತಿ ಪೂರ್ತಿಯಾಗಿ ಮಾಡೇನಿ ನಾನು. ಇದನ್ನು ಹೆಂಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ ನಾ. ಈಗ ನೋಡ್ರಿ ಇದು ಇಷ್ಟು ಬಂದೈತೆ ನೋಡ್ರಿ ಇದಪ್ಪ. ಇದು ಪೂರ್ತಿಯಾಗಿ ಹಿಂಗೆ ದೊಡ್ಡದಾಗೈತಲ್ರಿ. ಇದ್ರ ತಿಕ್ನೆಸ್ಸನ್ನು ಹೇಳೀನಿ ನಾನು. ಹೆಂಗತ್ತ ಇದಕ್ಕೆ ತುಪ್ಪ ಹಚ್ಬೇಕು. ಇದಕ್ಕೆ ತುಪ್ಪ ಪೂರ್ತಿಯಾಗಿ ಎಲ್ಲ ಕಡೆನೂ ಬರುವಂಗೆ ತುಪ್ಪ ಹಚ್ಚ್ರಿ. ತುಪ್ಪ ಪೂರ್ತಿಯಾಗಿ ಹತ್ತಂದ್ರೆ ಅದು ಕ್ರಿಸ್ಪಿಯಾಗಿ ಬರ್ತೈತೆ. ಈಗ ನೋಡ್ರಿ ತುಪ್ಪ ಎಲ್ಲ ಕಡೆನೂ ಹಚ್ಚಿ ಅದನ್ನ ಈ ಥರ ಫೋಲ್ಡ್ ಮಾಡ್ಬೇಕು ನೋಡ್ರಿ. ಹಿಂಗೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಇದು ಫೋಲ್ಡ್ ಚೆನ್ನಾಗಿ ಮಾಡ್ಬೇಕ್ರಿ. ಇದರಿಂದ ಚಂದ ಬರ್ತೈತೆ ಅದು. ಈಗ ಇದನ್ನೇ ಹಿಂಗೆ ಸುತ್ಕೋಬೇಕ್ರಿ. ಅದನ್ನ ಫೋಲ್ಡ್ ಆಗಿಂದ ಅಷ್ಟು ಹಿಂಗೆ ಸುತ್ತಿ ಒಂದು ಉಳ್ಳಿ ಮಾಡ್ಬೇಕ್ರಿ. ಇದು ನೋಡಿ ಈಗ ಸುತ್ತೈತೆ ನೋಡ್ರಿ, ಹಿಂಗೆ ಬರ್ಬೇಕದು. ಇದೇ ಥರನ ನಾವು ಲಟ್ಟಿಸ್ತೀವಲ್ರಿ. ಈಗ ಹಿಟ್ಟು ಹಾಕ್ಕೊಂಡು ಇನ್ನು ಲಟ್ಟಿಸ್ಬೇಕು ನಾವು. ಓನ್ಲಿ ಚಪಾತಿ ಹಿಟ್ಟು ಮಾತ್ರ ತೊಗೊಂಡೇನು, ಗೋಧಿ ಹಿಟ್ಟನ್ನು. ಮಿಕ್ಸೂ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ಎಲ್ಲರೂ ಮಿಕ್ಸ್ ತೊಗೋತಾರ್ರಿ, ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾರೆ. ಅದಕ್ಕೆ ನಾ ಯಾವುದು ಮಿಕ್ಸ್ ಮಾಡಲ್ಲ. ಪ್ಯೂವರ್ ಚಪಾತಿ ಹಿಟ್ಟು ಬೆಸ್ಟ್ ಅಂದು, ಪ್ಯೂವರ್ ಗೋಧಿ ಹಿಟ್ಟನ್ನು ನಾನು ತೊಗೊಂಡಿನಿ. ಅದಕ್ಕೆ ಇದು ಟೇಸ್ಟ್ ಭಾಳ ಆಗಿರ್ತಾವೆ ಇಂಥವು. ಈಗ ನೋಡ್ರಿ ಅದನ್ನೆಲ್ಲ ತೀಡೇನು ನಾನು. ಪದ್ರ ಬರ್ತೈತೆ ಅದು. ಹೆಂಗೂ ಸುತ್ತೈತಿಲ್ಲ, ನೀವು ನೋಡಿರಿ ಅದೇ ಥರನ ಪದ್ರ ಇದ್ರೊಳಗೆ ಬರ್ತೈತೆ ಅದು. ನಾವು ಹೆಂಗೆ ಮಾಡಿರ್ತೀವಿ ಹಂಗೆ ಪರೋಟದ್ದು. ಈಗ ಅದು ಲೇರ್ ಬಂದಿತ್ತಲ್ರಿ, ಅದೇ ಲೇರನೇ ಇದರಲ್ಲೂ ಬರ್ತೈತಿ. ಸ್ವಲ್ಪ ಚೆನ್ನಾಗಿ ಅದಕ್ಕೆ ಆಯಿಲ್ ಹಾಕಿ ತುಪ್ಪ ಹಾಕಿ ಬೇಯಿಸ್ಬೇಕಾಗ್ತತಿ. ನಾನು ಇಲ್ಲೇ ಆಯಿಲ್ ಹಾಕಿ ಬೇಯಿಸಾಕ್ತಾನೆ. ಈಗ ನೋಡ್ರಿ ಲೇರ್ ಎಲ್ಲ ಬಂದಾವು. ಆಮೇಲೆ ಗೊತ್ತಾಗ್ತತಿ. ಇದು ನೋಡ್ರಿ ಗೊತ್ತಾಗುತ್ತೆ ನಿಮಗೆ, ಲೇರ್ ಎಲ್ಲ ಬಂದಾವೆಲ್ಲ. ಲೇಯರ್ಸ್ ಎಲ್ಲ ಹಂಗೆ ತೀಡಿದ ತಕ್ಷಣ ಬರ್ತಾವೆ. ಹಿಟ್ಟು ಹಾಕಿ ತಿಳ್ಕೊತಿರ್ತೈತಿ. ಈಗ ನಾವು ಇದನ್ನು ಚೆಂದಂಗೆ ಸುಡ್ಬೇಕ್ರಿ. ಇದನ್ನ ಪರೋಟ ಯಾವಾಗಲೂ ಎಲ್ಲ ಕಡೆ ಎಣ್ಣೆ ಹಾಕೋತ ಅದನ್ನ ಪೂರ್ತಿಯಾಗಿ ಕ್ರಿಸ್ಪಿ ಬರಂಗೆ ಮಾಡ್ಕೋಬೇಕು. ಈಗ ನೋಡ್ರಿ ಅದು ಬರಾಕತ್ತತಿ, ಕ್ರಿಸ್ಪಿಯಾಗಿ ಬರಾಕತ್ತತಿ. ಈಗ ಆಯಿಲ್ ಹಾಕಿ ಬೇಯಿಸ್ಬೇಕು ಅದನ್ನ ಸ್ವಲ್ಪ. ಎಲ್ಲ ಲೇರು ಬಂದಾವೆ ನೋಡ್ರಿ ಲೇರ್ ಹೆಂಗೆ ಬಂದಾವೆ ಗೊತ್ತಾಗುತ್ತೆ ನೋಡ್ರಿ. ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡ್ರಿ ಫುಲ್ ಲೇರ್ ಬಂದೈತಿ ಇದು ಚಪಾತಿದು. ಹಿಂಗೆಲ್ಲ ಲೇರ್ ಬರ್ಬೇಕ್ರದು ಚೆಂದಂಗೆ. ಈಗ ನಾ ತೋರಿಸ್ ನೋಡ್ರಿ ಹೆಂಗೆ ಲೇಯರ್ಸ್ ಬಂದೈತಿ. ಇದೆಲ್ಲ ಲೇಯರ್ಸ್ ಬಂದೈತಿ ನೋಡ್ರಿ. ಇದೇ ಥರನ ಚೆಂದಂಗೆ ಎಣ್ಣೆ ಹಾಕಿ ಬೇಯಿಸ್ಬೇಕಿದ್ನ. ಈಗ ಕ್ರಿಸ್ಪಿ ಆದ ಲೇಯರ್ ನೋಡ್ರಿ. ಈಗ ಪರೋಟ ರೆಡಿ ಆದ ನೋಡ್ರಿ. ಒಂದು ಕ್ರಿಸ್ಪಿನೂ ಆಗಿತ್ತು, ಲೇಯರ್ಸ್ ಎಲ್ಲ ಬಂದವು. ಈಗ ಇನ್ನೊಂದು ಹಿಟ್ಟನ್ನು ಹೆಂಗೆ ಇದನ್ನು ಮಿದ್ಕೊಂಡು ಚೆಂದಂಗೆ ಮಾಡ್ಕೊಂಡು ತೊಗೊಂಡು ಲಟ್ಟಿಸ್ಬೇಕ್ರಿ. ಅದನ್ನು ಪೂರ್ತಿಯಾಗಿ ಲಟ್ಟಿಸ್ಬೇಕು ಚಪಾತಿಯನ್ನು. ಈಗ ದೊಡ್ಡದಾಗಿ ಲಟ್ಟಿಸಿದ್ರೂ ಅದನ್ನು ಸುತ್ತುತ್ತಿರ್ತೀವಲ್ರಿ, ಫೋಲ್ಡಿಂಗ್ ಇರ್ತೈತಿ. ದೊಡ್ಡದಾಗಿ ಲಟ್ಟಿಸ್ರಿ, ಏನಾಗಲ್ಲ. ಈಗ ನೋಡ್ರಿ ಪೂರ್ತಿಯಾಗಿ ಲಟ್ಸೈತಿ. ಇದನ್ನು ಫೋಲ್ಡ್ ಮಾಡ್ಬೇಕಾರೆ ತುಪ್ಪ ಹಚ್ಕೋಬೇಕ್ರಿ. ತುಪ್ಪ ಪೂರ್ತಿಯಾಗಿ ಎಲ್ಲ ಕಡೆನೂ ಒಂದು ಕಡೆ ಬಿಡಲಾರ್ದ ಚಪಾತಿಗೆ ಪೂರ್ತಿ ತುಪ್ಪ ಹಚ್ಕೋಬೇಕು. ತುಪ್ಪ ಹಚ್ಕೊಂಡು ಅದನ್ನ ಈ ಥರ ಫೋಲ್ಡ್ ಮಾಡಬೇಕು ನೋಡ್ರಿ. ನಾನು ತೋರ್ಸಾಕತ್ತೇನೆ ನೋಡ್ರಿ. ಇದೇ ಥರ ಫೋಲ್ಡ್ ಮಾಡಿರಿ.
ಫೋಲ್ಡ್ ಮಾಡಿ ಹಿಂಗೆ ಜಗ್ಗಿ ಅದನ್ನು ಸುತ್ತಿ ಹಿಂಗೆ ಮಾಡ್ಕೋಬೇಕ್ರಿ. ಅದನ್ನ ಚಪಾತಿ ಉಳ್ಳಿ ಮಾಡ್ಕೊಂಡು ಇದನ್ನು ತೀಡ್ಬೇಕು. ಇದನ್ನು ಹಿಟ್ಟು ಹಚ್ಚಿ ಚೆಂದಾಗಿ ತೀಡ್ಕೋಬೇಕ್ರಿ. ಇದು ಸ್ವಲ್ಪ ಸೈಜ್ ಸಾಂದ್ ಆಗ್ತೈತಿ. ದಪ್ಪಿದ್ರೂ ಅದಕ್ಕೆ ಲೇಯರ್ಸ್ ಬರ್ತಾವಲ್ರಿ. ಈಗ ನೋಡ್ರಿ ದಪ್ಪ ಐತಿದು, ಆದರೂ ಲೇಯರ್ಸ್ ಎಲ್ಲ ಬರ್ತಾವೆ ಅಂಥೇಳಿ ಚೆಂದಂಗೆ ಸುಟ್ರೆ ಆಯಿಲ್ ಹಾಕಿ ಲೇಯರ್ಸ್ ಎಲ್ಲ ಬರ್ತಾವೆ. ಈಗ ಇಷ್ಟು ಸಾಕ್ರಿ. ಇಷ್ಟಕ್ಕನ ನಾನು ಹಾಕಾಕತ್ತೇನೆ. ಇದನ್ನ ಹಾಕಿ ಅದಕ್ಕೆಲ್ಲ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ಬೇಯಿಸೋದ್ರಿಂದ ಅದ್ರ ಲೇಯರ್ಸ್ ಎಲ್ಲ ಬರ್ತಾವೆ. ಈಗ ನೋಡ್ರಿ ಇದು ಚೆಂದಂಗೆ ಬೇಯಿಸಾಕ್ತಾನೆ. ಸ್ವಲ್ಪ ಮೀಡಿಯಮ್ ಸೈಜ್ ಒಳಗೆ ಉರಿ ಇದು ಇಡ್ಬೇಕ್ರಿ, ಫ್ಲೇಮ್ ಇಟ್ಟು ಬೇಯಿಸ್ಬೇಕ್ರಿ. ಈಗೆಲ್ಲ ಲೇಯರ್ಸು ಬರಾಕತ್ತಾವೆ ಇದಕ್ಕೆ. ನೀವು ಈ ಥರ ಮಾಡಿ ನೋಡ್ರಿ. ಮತ್ತು ಇದನ್ನು ಒಂಥರ ಬೇರೆ ಟೈಪ್ ಸುಟ್ಕೊಂಡು ತಿಂತಾರ್ರಿ. ಇದನ್ನ ಬೇರೆ ಉರಿ ಒಳಗೆ ಅದನ್ನೂ ಮಾಡಕ್ಕೆ ಬರ್ತೈತಿ. ಕ್ರಿಸ್ಪಿನೂ ಆಗ್ತಾವೆ. ಈಗ ಲೇಯರ್ಸ್ ಎಲ್ಲ ಬಂದಾವೆ ನೋಡ್ರಿ. ತುಪ್ಪ ಹಾಕ್ರಿ, ಎಣ್ಣೆ ಹಾಕ್ರಿ, ಏನು ಬೇಕಾದ ಹಾಕಿನೂ ನೀವು ಇದೇ ಥರ ಬೇಯಿಸ್ಕೊಂಡ್ರಂದ್ರೆ ಚೆಂದಂಗೆಲ್ಲ ಲೇಯರ್ಸ್ ಬರ್ತಾವೆ. ಈಗ ಕಾಣಿಸ್ತಾವ್ರಿ ಲೇಯರ್ಸ್ ಎಲ್ಲ ಎಷ್ಟು ಚಂದ ಬಂದಾವೆ ನೋಡಿ, ಕ್ರಿಸ್ಪಿಯಾಗಿ ಬಂದಾವೆ. ಈಗ ಎಣ್ಣೆ ಹಾಕಿ ಮತ್ತು ನಾನು ಅದನ್ನ ಕ್ರಿಸ್ಪಿಯಾಗಿ ಮಾಡಾಕ್ತಾನೆ. ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಮಾಡಿರಿ, ಕ್ರಿಸ್ಪಿಯಾಗಿ ಮಾಡೋ ಮುಂದಾಗ ಸಾಕೆ ಇದು ಆಗ್ತಾವೆ ನೋಡ್ರಿ. ಈಗ ಮಸ್ತ್ ಬಂದಾವೆ ನೋಡ್ರಿ ಇವೆರಡು. ಇದು ಮಸ್ತಾಗಿ ಬರ್ತಾವೆ. ಈಗ ಮತ್ತೊಂದು ಚಪಾತಿ ಹಿಟ್ಟಿಂದ ಮಾಡಾಕತ್ತಾನೆ ನಾನು. ಇದೇ ಥರ ಎಲ್ಲ ಪೂರ್ತಿಯಾಗಿ ಮಾಡಿ ಅದನ್ನ ಮತ್ತೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈಗ ನೋಡ್ರಿ ಇದು ಪೂರ್ತಿಯಾಗಿ ದೊಡ್ಡದು ಚಪಾತಿ ಮಾಡ್ಕೊಂಡನಿ. ಇದಕ್ಕೆ ಮತ್ತೆ ತುಪ್ಪ ಹಚ್ಕೊಳಕ್ತಾನೆ. ಪೂರ್ತಿ ತುಪ್ಪ ಹಚ್ಕೊಂಡ್ಬಿಡ್ರಿ, ಒಂದು ಸೈಡ್ ಹಚ್ಕೊಂಡ್ಬಿಡ್ರಿ ಸಾಕು. ಒಂದು ಸೈಡ್ ಪೂರ್ತಿ ತುಪ್ಪ ಹಚ್ಕೊಂಡು ಅದನ್ನು ಫೋಲ್ಡ್ ಮಾಡೋದು. ತೋರಿಸ್ತೀನಿ ನೋಡ್ರಿ. ಇದೇ ಥರನ ಹಿಂಗೆ ಮಾಡ್ಬೇಕು. ಅಂದ್ರೆ ಅದು ತುಪ್ಪದ್ದು ಒಂದು ಕಡೆ ಬರ್ತೈತದು. ಇದೇ ಥರ ಬರ್ಬೇಕದು. ಹಿಂಗೆ ಫೋಲ್ಡ್ ಮಾಡ್ಕೋತ ಹೋಗಿ ಲಾಸ್ಟದ್ದನ್ನು ಹಿಂಗೆ ಮಡಿಚ್ಕೋಬೇಕ್ರಿ. ಈಗ ನೋಡ್ರಿ ಇದು ಪೂರ್ತಿಯಾಗಿ ಫೋಲ್ಡ್ ಆಗೈತಿ. ಹಿಂಗೆ ಆದ ತಕ್ಷಣ ಇದನ್ನು ಈ ಕಡೆ ತೊಗೊಂಡು ಇನ್ನು ಪೂರ್ತಿಯಾಗಿ ಹಿಂಗೆ ಸುತ್ಕೋಬೇಕು ನೋಡ್ರಿ. ನಾನು ಸುತ್ತು ತೋರಿಸ್ನು. ಹಿಂಗೆ ಸಾವಕಾಶ ಹಿಂಗೆ ಸುತ್ಕೋಬೇಕು. ಅಂದ್ರೆ ಅದ್ರ ಲೇಯರ್ ಎಲ್ಲ ಕರೆಕ್ಟಾಗಿ ಬರ್ತಾವ್ರಿ. ಈಗ ನೋಡ್ರಿ ಹೆಂಗೆ ಸುತ್ತಾಗ್ತೈತೆ. ಇದೇ ಥರ ಸುತ್ತಿ ಅದಕ್ಕೆ ಅಲ್ಲೇ ಹಿಂಗೆ ಮಾಡ್ಕೊಂಬಿಡೋದು, ಅಂಟಿಸ್ಕೊಂಬಿಡ್ಬೇಕು. ಆಮೇಲೆ ಇದ್ರೆ ಇದನ್ನು ಒಂಚೂರು ಕೈಯಾಗ ಹಿಂಗೆ ಮಾಡ್ಕೋಬೇಕು, ಲೇಯರ್ಸ್ ಎಲ್ಲ ಬರ್ತಾವೆ. ಈಗ ನೋಡ್ರಿ ಇದು ಎಷ್ಟು ಕರೆಕ್ಟ್ ಬಂದೈತಿ. ಹಿಂಗೆ ಬರ್ತಾವ್ರಿ. ಇದು ಕರೆಕ್ಟ್ ಬಂದೈತೆ ನೋಡ್ರಿ. ಪೂರ್ತಿಯಾಗಿ ಲೇಯರ್ಸ್ ಬರ್ಬೇಕಂಥೇಳಿ ಈಗ ನೋಡ್ರಿ ಹಗುರ ಇದನ್ನ ಲಟ್ಟಿಸ್ಕೊತ ಹೋಗ್ಬೇಕ್ರಿ. ಈಗ ಸ್ವಲ್ಪ ಸಣ್ಣ ದೊಡ್ಡದಾದ್ರೂ ನಡಿತೈತಿ. ಈಗ ಲೇಯರ್ಸ್ ಬರ್ತಾವಲ್ರಿ. ಹಾಂ, ಇಷ್ಟ ಆಯ್ತಲ್ರಿ. ಈಗ ಇಷ್ಟ ಆದ ತಕ್ಷಣ ಈಗ ಸಾಕು. ಇಷ್ಟ ಆದ್ರೆ ಎಲ್ಲ ಕಡೆನೂ ಲಟ್ಟಿಸಿ ಆಗೈತಿ. ಈಗ ಲೇಯರ್ಸು ಬಂದಾವು ನೋಡ್ರಿ. ಇದನ್ನ ಬೇಯಿಸಾಕತ್ತಾನೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನ ಚೆಂದಂಗೆ ಬೇಯಿಸ್ಬೇಕ್ರಿ. ಭಾಳ ಕ್ರಿಸ್ಪಿ ಬರ್ತಾವ್ರಿ ಇವು. ನೋಡ್ಕೊಂಡು ಇದು ಈಗ ನೋಡ್ರಿ ಇದನ್ನು ಮತ್ತೆ ಈಗ ಚೆಂದಂಗೆ ಎಣ್ಣೆ ಹಾಕಿ ಸುಡ್ಬೇಕು. ಅದನ್ನ ಎಣ್ಣೆ ಹಾಕೈತಿ. ಈಗ ಲೇಯರ್ಸು ಕಾಣಾಕತ್ತಾವ ನೋಡ್ರಿ. ಇದೇ ಥರ ಲೇಯರ್ಸ ಬರ್ಬೇಕದು. ಅದು ಫೋಲ್ಡ್ ಆಗಿರೋದಂತ್ರ ಲೇಯರ್ಸು ಬರ್ತಾವೆ. ಈಗ ನೋಡ್ರಿ ಎಷ್ಟು ಚಂದ ಪೂರ್ತಿಯಾಗಿ ಬೇಯಾಕತ್ತದು. ಸ್ವಲ್ಪ ಕೆಂಪಾಗಿ ಬೇಯಿಸ್ರಿ. ಲೇಯರ್ಸ್ ಎಲ್ಲ ಹಿಂಗೆ ಬರ್ತಾವೆ ನೋಡ್ರಿ. ಲೇಯರ್ಸ್ ಬರೋದ್ರಿಂದ ಇದಕ್ಕೆ ಲಚ್ಚಾ ಪರೋಟ ಆತಾರೋ. ಎಷ್ಟು ಲೇಯರ್ಸ್ ಬಂದಿರ್ತಾವೆ ನೋಡ್ರಿ, ಅದರಿಂತ್ರನ ಇದಕ್ಕೆ ಲಚ್ಚಾ ಪರೋಟ ಅಂತ ಕರೀತಾರೆ. ಎಲ್ಲ ನೋಡ್ರಿ ಎಲ್ಲ ಲೇಯರ್ಸು ಬಂದಾವೆ ಪೂರ್ತಿಯಾಗಿ, ಕೊನೆವರೆಗೂ ಬಂದಾವೆ. ಈಗೆಲ್ಲ ಇದಕ್ಕೆ ಚಂದಂಗೆ ಎಣ್ಣೆ ಹಾಕಿ ಈ ಥರ ಕ್ರಿಸ್ಪಿ ಆಗಂಗೆ ಸುಡ್ಬೇಕ್ರಿ. ನೋಡ್ರಿ ಹೆಂಗೆ ಬಂದಾವೆ. ತೋರಿಸ್ತೀನಿ ತಡ್ರಿ ನಿಮ್ಗೆ. ಇದೇ ಥರನ ಬಂದಾವು. ಇದನ್ನ ಚಂದಂಗೆ ಸುಟ್ಟು ಹೀಗೆಲ್ಲ ಮಾಡ್ಕೋಬೇಕು ನೋಡ್ರಿ. ಇದು ಕಲರು ಬಂದೈತಿ. ಸುಟ್ಟಿದ್ದು ಚಂದಂಗೆ ಕಲರ್ ಬರ್ತೈತೆ. ಅದು ಸ್ವಲ್ಪ ಕೆಂಪು ಕಲರ್ ಬರ್ತೈತಿ. ಇದು ನೋಡ್ರಿ ಇದು ಪೂರ್ತಿಯಾಗಿ ಈಗ ರೆಡಿ ಆಗೈತೆ ನೋಡ್ರಿ. ಇದೇ ಥರನ ಚಂದಂಗೆ ಬರ್ತೈತೆ ರೀ. ಈಗ ನಾ ಕ್ರಿಸ್ಪಿ ಆಗಿದ್ದನ್ನು ಹೆಂಗಾಗಿತ್ತು ಅನ್ನೋದು ಲೇಯರ್ಸ್ ಬಂದಿದ್ದು ಎಲ್ಲ ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ ಎಷ್ಟು ಲೇಯರ್ಸ್ ಬಂದಾವೆ. ನಾವು ಏನೇನು ಫೋಲ್ಡ್ ಮಾಡಿರ್ತೀವಲ್ರಿ ಅವೆಲ್ಲ ಲೇಯರ್ಸು ಬರ್ತಾವೆ. ಸ್ವಲ್ಪ ತುಪ್ಪ ಹಚ್ಕೊಂಡ್ರಿಂದ ಕ್ರಿಸ್ಪಿನೂ ಅಷ್ಟೇ ಆಗಿರ್ತಾವೆ ನೋಡ್ರಿ. ಈಗ ನಾ ಹೆಂಗೆ ಹಿಡಿದು ತೋರ್ಸಾಕತ್ತಾನೆ. ಅದರೊಳಗಿನ ಲೇಯರ್ಸ್ ಎಲ್ಲ ನೋಡ್ರಿ ನೀವು
ಭಾಳ ಅಂದ್ರೆ ಭಾಳ ಚಂದ ಬರ್ತಾವೆ. ನೀವು ಮಾಡಿ ನೋಡ್ರಿ, ಬೆಸ್ಟ್ ಆಗಿರ್ತಾವೆ. ಇದೊಂಥರ ವೆರೈಟಿ ಆಗ್ತೈತಿ ನೋಡ್ರಿ. ಇದನ್ನು ನೋಡ್ರಿ ಹೆಂಗೆ ಮಾಡಾಕ್ತಾನೆ. ಈಗ ನೋಡ್ರಿ ಎಷ್ಟು ಮಸ್ತ್ ಆಗೈತೆ. ಹೋಟೆಲ್ನ್ಯಾಗ ತಿನ್ನೋಕ್ಕಿಂತನೂ ನೀವು ಮನೇಲಿ ಮಾಡ್ಕೊಂಡು ತಿನ್ನಿರಿ, ಭಾರಿ ಅಂದ್ರೆ ಭಾರಿ ಚಲೋ ಆಗ್ತಾವೆ. ಬೆಸ್ಟನ್ನು ಹಿಟ್ಟು ಇರ್ತೈತಲ್ರಿ, ಗೋಧಿ ಹಿಟ್ಟು, ಮನೆ ಗೋಧಿ ಹಿಟ್ಟನ್ನು ಮಾಡ್ಕೊಂಡು ತಿನ್ನಿರಿ, ಬೆಸ್ಟ್ ಆಗಿರ್ತೈತಿ. ಈಗ ನೋಡ್ರಿ ಕ್ರಿಸ್ಪಿ ಒಂದು